ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೂ, ನಿಮ್ಗೆ ಸಮಾಧಾನ ಉಂಟಾಗ್ಲಿ. ಪ್ರೀತಿ ಹೃದಯ ಮಕ್ಕಳೇ, ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ದೇವ್ರು ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಈ ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ, ನಿನ್ನ ಕಾರ್ಯ ಭಾರವನ್ನು ಯೆಹೋವನಿಗೆ ವಹಿಸಿದರೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಏನೋ ಒಂದು ಭಾರ ನಮ್ಮಲ್ಲಿ ಇದೆ, ಆದರೆ ದೇವ್ರು ಹೇಳ್ತಾರೆ, ಇದಕ್ಕೆ ಆಧಾರವಾಗಿ ನ್ಯಾಯೋಕ್ತಿಗಳ ಪುಸ್ತಕ 16ನೇ ಅಧ್ಯಾಯ 3ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದವಿದ್ರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಹೇಳ್ತಾರೆ, ನಿನ್ನ ಕಾರ್ಯ ಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವವು. ಹೌದೇ ಪ್ರೀತಿಯ ಮಕ್ಕಳೇ, ನಮ್ಮ ಜೀವಿತ ಯಾವುದು ನಾವು ಸಫಲದಲ್ಲಿ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಅಯ್ಯೋ, ನನ್ನ ಜೀವಿತದಲ್ಲಿ ಸಫಲನೇ ಇಲ್ಲಲ್ಲ, ನನ್ನ ಕುಟುಂಬದಲ್ಲಿ ಸಫಲ ಇಲ್ಲಲ್ಲ, ನನ್ನ ಕುಟುಂಬದಲ್ಲಿ ಬಹಳ ವೇದನೆಯಲ್ಲಿದ್ದೇವೆ, ಸಮಸ್ಯೆ ಇದೆ, ವೇದನೆ ಇದೆ ಎಂಬುದಾಗಿ ನಾವು ಗಲಿಬಿಲಿದ್ದೇವೆ. ನಾನು ಇನ್ನೂ ಅನಾರೋಗ್ಯದಲ್ಲಿ ಇದ್ದೀನಲ್ಲ, ನಾನು ಹೇಗೆ ಚೈತನ್ಯಗೊಳ್ಳಲಿ ಎಂಬಂಥ ಒಂದು ಗಲಿಬಿಲಿಯಲ್ಲಿದ್ದೀವಿ. ಯಾವ ಆಸ್ಪತ್ರೆಗೆ ಹೋದರೆ ನಾನು ಗುಣವಾಗ್ಬೋದು ಎಂಬಂಥ ಒಂದು ಗಲಿಬಿಲಿ ಇರ್ಬೋದು. ನಾನು ಯಾವ ರೀತಿಯಲ್ಲಿ ನಾನು ಸಫಲ ಆಗಬೇಕಾದ್ರೆ ನನ್ನ ಚಿಂತೆ, ನನ್ನ ಒಂದು ಭಾರ ಯಾರಪ್ಪ ಬಳಿಗೆ ಹೋಗಲಿ ಎಂಬಂಥ ಒಂದು ಗಲಿಬಿಲಿ ಇರ್ಬೋದು ಪ್ರೀತಿಯ ಮಕ್ಕಳೇ. ಆದರೆ ಅದೇ ಥರ ಜ್ಞಾನೋಕ್ತಿಗಳು ಪುಸ್ತಕ 3ನೇ ಅಧ್ಯಾಯ 5ನೇ ವಾಕ್ಯ ಹೇಳ್ತದೆ, ಸ್ವಯಂಬುದ್ಧಿನ ಉಪಯೋಗಿಸದೆ ಯೆಹೋವನಲ್ಲಿ ನಾವು ಭರವಸೆ ಇಡಬೇಕು. ಪ್ರೀತಿಯ ಮಕ್ಕಳೇ, ಅಲ್ಲಿ ಹೇಳ್ತಾರೆ, ಸ್ವಯಂಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿಂದ ಯೆಹೋವನಲ್ಲಿ ಭರವಸೆ ಇಡು, ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗುವಿರಿ. ಆಮೇನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಸ್ವಯಂಬುದ್ಧಿಯನ್ನು ಉಪಯೋಗಿಸಿಕೊಳ್ಳದೆ, ನಮ್ಮ ಇಷ್ಟ ಬಂದ ಹಾಗೆ ಜೀವಿಸದೆ, ದೇವರೇ ನಿನ್ನಲ್ಲಿ ನಾನು ಭರವಸೆ ಇಡ್ತೀನಿ, ನನ್ನ ಎಲ್ಲವೂ ನನ್ನಲ್ಲಿದ್ದಂಥ ಯಾವುದು ಕಾರ್ಯಭಾರವಿದೋ ಅದನ್ನೆಲ್ಲ ತೆಗೆದಾಕು. ನನ್ನ ಜೀವಿತದಲ್ಲಿ ರೋಗದಲ್ಲಿರ್ಬೋದು, ಬಲಹೀನಲ್ಲಿರ್ಬೋದು, ದೇವರೇ ನಾನು ನಿನ್ನಲ್ಲಿ ಭರವಸೆ ಇಡ್ತೀನಿ, ನನ್ನ ಸ್ವಯಂಬುದ್ಧಿಯಿಂದ ನಾನು ಉಪಯೋಗಿಸ್ಕೊಳ್ಳದೆ ನಿನ್ನಲ್ಲಿ ಭರವಸೆ ಇಡ್ತೀನಿ ಎಂಬುದಾಗಿ ಹೇಳುವಾಗ ದೇವರು ಸಂತೋಷವಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ನನ್ನ ಮಗಳು ನನ್ನಲ್ಲಿ ಭರವಸೆ ಇಟ್ಟಿದ್ದಾರೆ ಎಂಬುದಾಗಿ ಸಂತೋಷವಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ನಿನ್ನ ಕಾರ್ಯವು ಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವುದು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಉದ್ದೇಶ ಏನಿದೆ ದೇವ್ರಿಗೆ ಗೊತ್ತು. ನಾವು ಯಾವ ರೀತಿಯಲ್ಲಿ, ನಾವು ಯಾವ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನನ್ನ ಜೀವಿತದಲ್ಲಿ ಅದು ಬೇಕು, ಇದು ಬೇಕು ಎಂಬುದಂಥ, ನನ್ನ ಕುಟುಂಬದಲ್ಲಿ ನನ್ನ ಭವಿಷ್ಯದ ಸಫಲ ಆಗ್ತಾ ಇಲ್ಲಲ್ಲ, ನನ್ನ ಮಗ ಇನ್ನೂ ಹೆಚ್ಚಾಗಿ ಓದಬೇಕು, ಆದರೆ ನನ್ನ ಮಗ ಫೇಲ್ ಆಗ್ತಾ ಇದ್ದಾನೆ, ಆತನಿಗೆ ನಾನು ಹೇಗೆ ಮುಂದೆ ಹೋಗಬೇಕು ಎಂಬಂಥ ಒಂದು ಗಲಿಬಿಲಿ ಇರ್ಬೋದು. ಆದರೆ ದೇವರು ಹೇಳ್ತಿದ್ದಾರೆ, ಪ್ರೀತಿಯ ಮಕ್ಕಳೇ, ನೀವು ನನ್ನಲ್ಲಿ ನಿಮ್ಮ ಸಫಲ ಮಾಡುತ್ತೇನೆ ಎಂಬುದಾಗಿ ದೇವವಾಕ್ಯ ಹೇಳ್ತದೆ. ಅದೇ ಥರ 2ನೇ ಪೂರ್ವವೃತ್ತಕಾಲ 20ನೇ ಅದೇ 20ನೇ ವಚನದಲ್ಲಿ ನೋಡಿದಾದ್ರೆ ಪ್ರೀತಿಯ ಮಕ್ಕಳೇ, ಅಲ್ಲಿ ಹೀಗೆ ಹೇಳ್ತಾರೆ, ಅವರು 3 ದಿನ ಬೆಳಿಗ್ಗೆ ಎದ್ದು ತೇಕುವ ಅರಣ್ಯಕ್ಕೆ ಹೊರಟರು. ಅವರು ಹೊರಡುವಾಗ ಯೆಹೋಷಾಫಾಟನು ನಿಂತು ಅವರಿಗೆ, ಯೆಹೂದ್ಯರೇ, ಯೆರೂಸಲೇಮಿನವರೇ, ನನ್ನ ಮಾತನ್ನು ಕೇಳಿರಿ, ಯೆಹೋವನಲ್ಲಿ ಭರವಸೆ ಇಡ್ರಿ, ಆಗ ಸುರಕ್ಷಿತರಾಗಿರುವಿರಿ, ಆತನ ಪ್ರವಾದಿಗಳು ನಂಬಿರಿ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಯೆಹೋಷಾಫಾಟ ಎಂಬುದಂಥ ವ್ಯಕ್ತಿ ಯೆಹೂದ್ಯರಿಗೆ ಹೇಳ್ತಾ ಇದ್ದಾರೆ, ಭಯಪಡಬೇಡ್ರಿ, ದೇವರಲ್ಲಿ ನೀವು ಭರವಸೆ ಬಿಡ್ರಿ ಎಂಬುದಾಗಿ ಆತ ಹೇಳ್ತಾ ಇದ್ದ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ನಾವು ಯಾವ ರೀತಿಯಲ್ಲಿ ಭರವಸೆಯಿಂದ ದೇವರಲ್ಲಿ ಇಡ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಅಯ್ಯೋ, ನಾನು ಅಲ್ಲಿ ಹೋದ್ರೆ ಸರಿ ಹೋಗ್ತದೆ, ಇಲ್ಲಿ ಹೋದ್ರೆ ಸರಿ ಹೋಗ್ತದೆ ಎಂಬಂಥ ಒಂದು ನಮ್ಮ ಸ್ವಯಂಬುದ್ಧಿನ ಉಪಯೋಗಿಸ್ಕೊಳ್ತೇವೆ. ಆದರೆ ಫಾರಟ್ ಹೇಳ್ತಾನೆ, ಯೆಹೂದ್ಯರೇ, ಯೆರೂಸಲೇಮಿನವರೇ, ನನ್ನ ಮಾತನ್ನು ಕೇಳ್ರಿ, ಯೆಹೋವನಲ್ಲಿ ಭರವಸೆ ಇಡ್ರಿ, ಆಗ ಸುರಕ್ಷಿತವಾಗಿರುವಿರಿ. ಹೌದು ಪ್ರೀತಿಯ ಮಕ್ಕಳೇ, ನಾವು ಈ ದೇವರಲ್ಲಿ ಇರುವಾಗ ನಾವು ಸುರಕ್ಷಿತವಾಗಿ ಜೀವಿಸ್ತೇವೆ. ಆತ ನಮಗೆ ಒಳ್ಳೆ ಮಾರ್ಗದಲ್ಲಿ ನಡೆಸುವಂಥ ದೇವರು, ನಮ್ಮನ್ನು ಕೈ ಹಿಡಿದು ನಡೆಸುವಂಥ ದೇವರು. ನನ್ನ ಮಗಳು ಯಾವುದೋ ಒಂದು ಭಾರದಲ್ಲಿದ್ದಾಳೆ, ಅವರಿಗೆ ಒಳ್ಳೆ ಮಾರ್ಗದಲ್ಲಿ ನಡೆಸಬೇಕು, ಅವಳ ಭವಿಷ್ಯ ನಾನು ಸಫಲ ಕೊಡಬೇಕು ಎಂಬುದೇ ಆತನ ಉದ್ದೇಶವಾಗಿದೆ. ಹೌದು ಪ್ರೀತಿಯ ಮಕ್ಕಳೇ, ದೇವರು ಮಾತ್ರವೇ ನಿಜವಾದ ಮತ್ತು ಶಾಶ್ವತವಾದ ನಡೆಸುವಂತಹ ದೇವರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಅವರು ನಮಗೆ ಒಳ್ಳೆ ಮಾರ್ಗದಲ್ಲಿ ಆತನ ಉದ್ದೇಶಗಳನ್ನು, ನಮ್ಮ ಉದ್ದೇಶಗಳೆಲ್ಲ
ನೆರವೇರಿಸುವಂತಹ ಸರ್ವಶಕ್ತರಾಗಿದ್ದರೆ ಪ್ರೀತಿಯ ಮಕ್ಕಳೇ, ನಮ್ಮ ದೇವರು ಎಂದಿಗೂ ಕೈ ಬಿಡುವರಿಲ್ಲ, ಕೈ ಹಿಡಿದು ನಡೆಸುವಂತಹ ಸರ್ವಶಕ್ತರಾಗಿದ್ದಾರೆ. ಅದೇ ತರ ದಾವೀದನು ಬರೆದ ಕೀರ್ತನೆ 1ನೇ ಅಧ್ಯಾಯ 3ನೇ ವಾಕ್ಯ ಹೇಳ್ತದೆ, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು, ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಆಮೇಲೆ ಹೌದು ಪ್ರೀತಿಯ ಮಕ್ಕಳೇ, ನಾವು ದೇವರಿಗೆ ಫಲ ಕೊಡೋರಾಗಬೇಕು. ನನ್ನ ಮಗಳು, ನನ್ನ ಮಗ ಫಲ ಕೊಡ್ತಾ ಇದ್ದಾರೆ, ನನ್ನ ಒಳ್ಳೆ ಮಾರ್ಗದಲ್ಲಿ ನಡೀತಾ ಇದ್ದಾಳೆ ಎಂಬಂತ ಸಂತೋಷರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳು, ಇಂದು ತೀರ್ಮಾನ ಮಾಡಿಕೊಳ್ಬೇಕು. ನಮ್ಮ ಏನೇ ಭಾರವಿರ್ಬೋದು, ದೇವರಿಗೆ ನಾವು ಕೊಡುವಾಗ ಆ ಫಲನ ಕೊಡುವಂತ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸುವಂತಹ ಸರ್ವಶಕ್ತರಾಗಿದ್ದಾರೆ. ಎಲ್ಲ ಕುಟುಂಬದಲ್ಲಿ ಅಸಮಾಧಾನ ಇರ್ಬೋದು, ದೇವರು ಫಲನ ಕೊಡುವಂತಹ ದೇವರಾಗಿದ್ದಾನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಪ್ರಾರ್ಥನೆ ಮಾಡೋಣ, ಕಣ್ಣು ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪರಿಶುದ್ಧನೆ ಪ್ರೀತಿಯುಳ್ಳ ತಂದೆ ದೇವರ ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪಾಡು. ಈ ನೂತನ ದಿನ ನೋಡುತ್ತೆ ಕೃಪೆ ಕೊಟ್ಟಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ನೀನು ಹೇಳಿದಲ್ಲ, ನಿನ್ನ ಕಾರ್ಯವೆಲ್ಲ, ನಿನ್ನ ಭಾರವು ಯೆಹೋವನ ವಂದಿಸ್ತೀರಿ, ಆತ ನಿಮಗೆಲ್ಲವ ಉದ್ದೇಶದಿಂದ ಫಲ ಕೊಡ್ತಾನೆ ಎಂಬುದಾಗಿ ಹೇಳುವ ಹಾಗೆ ಅಪ್ಪ, ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳಿಗೆಲ್ಲ ಫಲನ ಕೊಡು. ಅವ್ರು ಏನೇನು ಸಮಸ್ಯೆಲಿದ್ದರೋ, ಭಾರದಲ್ಲಿದ್ದರು ಎಲ್ಲ ತೆಗೆದಕ್ಕೆ ನಿಮ್ಮ ಶಾಂತಿ ಸಮಾಧಾನ ಕೊಡುವಪ್ಪ ಅಂತ ಪ್ರಾರ್ಥಿಸಿದ್ರೆ, ಪ್ರೀತಿಯುಳ್ಳ ದೇವರೇ, ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜೀವ ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್ ಯು.